ಪ್ರಮುಖವಾದಂತಹ ಕ್ಷೇತ್ರ ಅದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಮಗಳ ಗೆಲುವಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಪುತ್ರಿಯನ್ನ ಗೆಲ್ಲಿಸೋದಿಕ್ಕೆ ಉತ್ತಮ್ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ. ನಿಪ್ಪಾಣಿ ಕ್ಷೇತ್ರದ ನಾಯಕನ ಸೈಲೆಂಟ್ ಆಪರೇಷನ್ ನಡೆದಿದೆ. ಪ್ರಿಯಾಂಕಾ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಎನ್ಸಿಪಿಯ ಪರಾಜಿತ ಅಭ್ಯರ್ಥಿ ಉತ್ತಮ್ ಪಾಟೀಲ್ಗೆ ಗಾಳ ಹಾಕಿದ್ದಾರೆ ಸತೀಶ್. ಉತ್ತಮ್ನ ಸೆಳೆದ್ರೆ ಮರಾಠ ಮತ ಕೈ ಹಿಡಿಯುವಂತಹ ತಂತ್ರಗಾರಿಕೆ ಅದು. ಉತ್ತಮ್ ಪಾಟೀಲ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿದ್ರು, ಮಾತುಕತೆಯನ್ನ ನಡೆಸಿದ್ರು. ಮಗಳ ಪರ ಪ್ರಚಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಉತ್ತಮ್ ಅವರ ಬಳಿ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಜಾರಕಿಹೊಳಿಗೆ ಉತ್ತಮ್ ಪಾಟೀಲ್ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಪ್ರಿಯಾಂಕಾ ಪರ ಪ್ರಚಾರ ಮಾಡೋದಕ್ಕೆ ಹಾಗಾದ್ರೆ ಉತ್ತಮ್ ಪಾಟೀಲ್ ಬರ್ತಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮಗಳ ಗೆಲುವಿಗಾಗಿ ಸತೀಶ್ ಜಾರಕಿಹೊಳಿ ಪಡ್ತಾ ಇರುವಂತಹ ಪ್ರಯತ್ನ, ಉತ್ತಮ್ ಪಾಟೀಲ್ ಅವರನ್ನ ಸಂಪರ್ಕ ಮಾಡಿದ್ದಾರೆ, ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಉತ್ತಮ್ ಪಾಟೀಲ್ ಅವರು ಪ್ರಚಾರಕ್ಕೆ ಎಂಟ್ರಿ ಕೊಟ್ರೆ ಆಗುವಂತಹ ಲಾಭಗಳೇನು ಹಾಗಾದ್ರೆ? ಶ್ವೇತಾ, ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣದಲ್ಲಿರುವಂತದ್ದು. ಹೀಗಾಗಿ ಪುತ್ರಿಯನ್ನ ಶತಾಯ ಗೆಲ್ಲಿಸಲೇಬೇಕಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪಣವನ್ನ ತೊಟ್ಟಿರುವಂತದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತದಾರರು ಹೆಚ್ಚಿದ್ರು ಕೂಡ ಮರಾಠ ಮತದಾರರು ನಿರ್ಣಾಯಕ ಆಗಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಪ್ಪಾಣಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂತಹ ಎನ್ಸಿಪಿಯ ಉತ್ತಮ್ ಪಾಟೀಲ್ ಅವರಿಗೆ ಇದೀಗ ಗಾಳ ಹಾಕೋಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಾಗಿರುವಂತದ್ದು. ಅದಕ್ಕೆ ಪೂರಕವಾಗಿ ನಿನ್ನೆ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವದಲ್ಲಿ ಇರ್ತಕ್ಕಂಥ ಉತ್ತಮ್ ಪಾಟೀಲ್ ನಿವಾಸಕ್ಕೂ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನ ನೀಡಿರುವಂತದ್ದು. ಉತ್ತಮ್ ಪಾಟೀಲ್ ಹಾಗೂ ಅವರ ತಂದೆ ರಾವಸಾಬ್ ಪಾಟೀಲ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ್ ಪಾಟೀಲ್ 66,000 ಮತಗಳನ್ನ ಪಡೆದಿದ್ರು. ಕೇವಲ 3,000 ಮತಗಳ ಅಂತರದಿಂದ ಶಶಿಕಲಾ ಜೊಲ್ಲೆ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಜೊಲ್ಲೆ ಕುಟುಂಬ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿರುವಂತದ್ದು. ಮತ್ತೊಂದೆಡೆ ಮರಾಠ ಪ್ರಾಬಲ್ಯ ಇರತಕ್ಕಂತಹ ಭಾಗಗಳಲ್ಲಿ ಉತ್ತಮ್ ಪಾಟೀಲ್ ತಮ್ಮದೇ ಆದ ಹಿಡಿತವನ್ನು ಹೊಂದಿರುವಂತದ್ದು. ಹೀಗಾಗಿ ಅಹಿಂದ ಮತಗಳ ಜೊತೆಗೆ ಮರಾಠ ಮತಗಳ ಸ್ಥಳದಲ್ಲಿ ಪುತ್ರಿ ಗೆಲುವು ಸಲ್ಲಿಸಿ ಅನ್ನುವಂಥದ್ದು ಲೆಕ್ಕಾಚಾರ. ಈ ಕಾರಣಕ್ಕೆ ಎನ್ಸಿಪಿ ನಾಯಕ ಉತ್ತಮ್ ಪಾಟೀಲ್ ಅವರ ಮನೆಗೆ ಹೋಗಿ ಅವರನ್ನ ಕರೆದಿರುವಂತದ್ದು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಉತ್ತಮ್ ಪಾಟೀಲ್ ಬೆಂಬಲ ನೀಡಿದ್ದೇ ನಿಜ ಆಗಿದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ ಗೆಲುವಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಎಲ್ಲ ಲೆಕ್ಕಾಚಾರದ ಮೇಲೆ ಸತೀಶ್ ಜಾರಕಿಹೊಳಿ ತಂತ್ರವನ್ನ ಹೆಣಿತಿರುವಂತದ್ದು. ಉತ್ತಮ್ ಪಾಟೀಲ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. 2 ದಿನದಲ್ಲಿ ಕೂಡ ಅವರು ಏನು ಪುತ್ರಿಯ ಪರವಾಗಿ ಪ್ರಚಾರಕ್ಕೆ ಬರೋದಾಗಿ ಕೂಡ ಅವರು ಭರವಸೆಯನ್ನು ನೀಡಿದ್ದಾರೆ. ಇದ್ರ ಜೊತೆಗೇನೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಉಭಯ ನಾಯಕರ ಮಧ್ಯೆ ಆಗಿರುವಂತದ್ದು. ಕೆಲವೇ ಮತಗಳ ಅಂತರದಿಂದ ಸೋತಿರ್ತಕ್ಕಂಥ ಉತ್ತಮ್ ಪಾಟೀಲ್ ಅವರನ್ನು ಕಾಂಗ್ರೆಸ್ಗೆ ಪಡೆದು ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ನಿಪ್ಪಾಣಿ ಟಿಕೆಟ್ ಕೊಡುವುದಾಗಿ ಕೂಡ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಆದ್ರೆ ನಾವು ಉತ್ತಮ್ ಪಾಟೀಲ್ ಅವರು SNS ಸುವರ್ಣ ನ್ಯೂಸ್ಗೂ ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು. ನಾ ಈಗ ಎನ್ಸಿಪಿ ಭಾಗವಾಗಿ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪರ ಕೆಲಸ ಮಾಡ್ತೀನಿ, ಆದ್ರೆ ಎನ್ಸಿಪಿಯಲ್ಲಿ ಇದ್ದುಕೊಂಡೇ ಕೆಲಸ ಮಾಡ್ತೇನೆ ಹೊರತು ಕಾಂಗ್ರೆಸ್ಗೆ ಸದ್ಯಕ್ಕೆ ಸೇರೋದಿಲ್ಲ ಅಂತ ಹೇಳಿ ಅವರು ಕೂಡ ಏನು SNS ಸುವರ್ಣ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಉತ್ತಮ್ ಪಾಟೀಲ್ ಬರೋದ್ರಿಂದ ಕಾಂಗ್ರೆಸ್ಗೆ ಸ್ವಲ್ಪ ಪ್ಲಸ್ ಆಗುತ್ತೆ, ಅದು ಬಿಜೆಪಿಗೆ ಸಹಜವಾಗಿ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಪಾರಂಪರಿಕವಾಗಿ ಮರಾಠ ಮತಗಳು ಬಿಜೆಪಿಗೆ ಪಾರಂಪರಿಕವಾಗಿ ಬರ್ತಾವೆ. ಹೀಗಾಗಿ ಮರಾಠ ಮತಗಳನ್ನು ಕಾಂಗ್ರೆಸ್ಗೆ ಸೆಳೆದ್ರೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಲೆಕ್ಕಾಚಾರವನ್ನ ಸತೀಶ್ ಜಾರಕಿಹೊಳಿ ಹಾಕಿಕೊಂಡಿರುವಂತದ್ದು. ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗೆ ನೋಡಿದ್ರೆ ಬೆಳಗಾವಿ ಭಾಗದಲ್ಲಿ ಇಬ್ಬರು ಸಚಿವರಿಗೆ ಬಹಳ ದೊಡ್ಡ ಟಾಸ್ಕ್ ಇದು. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕಂದ್ರೆ ಇಬ್ಬರ ಮಕ್ಕಳು ಕೂಡ ಕಣದಲ್ಲಿದ್ದಾರೆ. ಇಬ್ಬರನ್ನು ಗೆಲ್ಲಿಸಿಕೊಂಡು ಬರಬೇಕಾದಂತದ್ದು ಬಹಳ ದೊಡ್ಡ ಟಾಸ್ಕ್. ಯಾಕಂದ್ರೆ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ನದ್ದಾಗಿತ್ತು. ಆದ್ರೆ ಸಚಿವರು ಮನಸ್ಸು ಮಾಡಲಿಲ್ಲ, ತಮ್ಮ ಮಕ್ಕಳನ್ನ ಕಣದಲ್ಲಿ ಇಳಿಸಿದ್ದಾರೆ. ಹಾಗಾಗಿ ಅವರನ್ನ ಗೆಲ್ಲಿಸಿಕೊಂಡು ಬರಲೇಬೇಕು. ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಕೂಡ ಅಖಾಡಕ್ಕಿಳಿದು ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಎಲ್ಲರೂ ಮಾಜಿ ಆಗ್ಬಿಡ್ತೀರಿ ಅಂತ. ಸೊ ಆ ಭಯಕ್ಕಾದ್ರೂ ಕೆಲಸ ಮಾಡಬೇಕು, ಜೊತೆಗೆ ಕುಟುಂಬದ ಸದಸ್ಯರು ಬೇರೆ. ನೋಡೋಣ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.